ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನನ್ನೆಲ್ಲ ಪ್ರೀತಿಯ ವೀಕ್ಷಕರುಗಳಿಗೆ ವಚನಗಳು ವಿತ್ ಮುಗುಳುನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಶ್ರೀ ಗುರು ಬಸವೇಶ್ವರರ ಅರ್ಥಪೂರ್ಣವಾಗಿರುವಂತಹ ವಚನಗಳು ಮತ್ತು ವಚನದ ಭಾವಾರ್ಥವನ್ನು ನೋಡೋಣ. ವಚನವು ಹೀಗಿದೆ: ಅರಿದಿಹನೆಂದರೆ ಅರಿವಿಂಗೆ ಸಾಧ್ಯ, ನೆನೆದಿಹನೆಂದರೆ ನೆನಹಿಂಗೆ ಸಾಧ್ಯ, ಭಾವಿಸಿಹನೆಂದರೆ ಭಾವಕ್ಕೆ ಸಾಧ್ಯ, ವಾದ್ಮನ ಗೋಚರ ಲಿಂಗವನ ನರಿವ ಪರಿಯಂತಯ್ಯ, ಗುರು ತೋರದ ನಕರ ಗುರು ಶಿಷ್ಯ ಮತನದಲ್ಲಿ ಸ್ವಯಂ ಜ್ಯೋತಿರ್ಲಿಂಗ ದಯ ಒಪ್ಪೆದೆಂಬ ಶರುತಿ ಹುಸಿಯೇ ಕೂಡಲ ಸಂಗಮ ದೇವ, ನಿಮ್ಮ ಮಹಾನುಭಾವರ ಮತನದಿಂದ ಎನ್ನಲ್ಲಿ ನಿಜವ ನೆಲೆಗೊಳಿಸ ಪ್ರಭುವೆ. ಈ ವಚನದ ಅರ್ಥ ಹೀಗಿದೆ: ಭಾವನೆಗಳನ್ನ, ಅರಿವನ್ನ, ಸ್ಮರಣೆಯನ್ನ ತನಗೆ ತಾನೇ ತಿಳಿದುಕೊಳ್ಳಲು ಸಾಧ್ಯವಾಗುವುದಿಲ್ಲ. ಗುರು ತೋರಿಸದೆ ನುಡಿ ಮನಸ್ಸಿಗೆ ಅತೀತವಾಗಿರುವ ದನರಿಯಲಾಗದು. ಗುರು ಶಿಷ್ಯ ಸಂವಾದದಿಂದ ಜ್ಯೋತಿರ್ಲಿಂಗಗಳ ಅವತರಿಸುವೆಂದು ಶರುತಿ ಸಾರುತ್ತದೆ. ಈಶ್ವರನೇ ನಿಮ್ಮ ಸುಜ್ಞಾನ ಘರ್ಷಣೆಯಿಂದ ನನ್ನಲ್ಲಿ ಸತ್ಯ ಸತ್ವವ ನೆಲೆಗೊಳಿಸು ಎಂದು ವಿಶ್ವಗುರು ಬಸವಣ್ಣನವರು ಈ ವಚನದಲ್ಲಿ ಅರ್ಥಪೂರ್ಣವಾಗಿ ಹೇಳಿದ್ದಾರೆ. ಮತ್ತೊಮ್ಮೆ ವಚನವನ್ನು ಹೇಳೋದಾದ್ರೆ: ಅರಿದಿಹೆನೆಂದರೆ ಅರಿವಿಂಗೆ ಸಾಧ್ಯ, ನೆನೆದಿಹೆನೆಂದರೆ ನೆನಹಿಂಗೆ ಸಾಧ್ಯ, ಭಾವಿಸಿಹೆನೆಂದರೆ ಭಾವಕ್ಕೆ ಸಾಧ್ಯ, ವಾದ್ಮನ ಗೋಚರ ಲಿಂಗವನ ನರಿವ ಪರಿಯಂತಯ್ಯ, ಗುರು ತೋರದ ನಕರ ಗುರು ಶಿಷ್ಯ ಮತನದಲ್ಲಿ ಸ್ವಯಂ ಜ್ಯೋತಿರ್ಲಿಂಗ ದಯ ಒಪ್ಪದೆಂಬ ಶರುತಿ ಹುಸಿಯೇ ಕೂಡಲ ಸಂಗಮ ದೇವ, ನಿಮ್ಮ ಮಹಾನುಭಾವರ ಮತನದಿಂದ ಎನ್ನಲ್ಲಿ ನಿಜವ ನೆಲೆಗೊಳಿಸು ಪ್ರಭುವೆ. ಶ್ರೀ ಗುರು ಬಸವೇಶ್ವರರ ಇನ್ನೊಂದು ವಚನವನ್ನ ನೋಡೋದಾದ್ರೆ ವಚನವು ಹೀಗಿದೆ: ಬಂದುದ ಕೈಗೊಳ್ಳಬಲ್ಲರೆ ನೇಮ, ಇದ್ದುದ ವಂಚನೆ ಮಾಡದಿದ್ದರೆ ಅದುವೇ ನೇಮ, ನಡೆದು ತಪ್ಪದಿದ್ದರೆ ಅದುವೇ ನೇಮ, ನುಡಿದು ಉಸಿಯದಿದ್ದರೆ ಅದುವೇ ನೇಮ, ಕೂಡಲ ಸಂಗಮ ದೇವ. ಈ ವಚನದ ಒಂದು ಭಾವಾರ್ಥ ಈ ರೀತಿಯಾಗಿದೆ: ಇರುವಂತದ್ದು ನೇಮ ನಿಷ್ಠೆ ಎಂದರೆ ಅವೇನು ವಿಶೇಷವಾದಂಥದ್ದಲ್ಲ. ಬಾಳ ದಾರಿಯಲ್ಲಿ ಬರುವಂತಹ ಕಷ್ಟ ನಷ್ಟಗಳನ್ನ ಎದುರಿಸಿ ಬಾಳುವಂಥದ್ದೇ ನೇಮ. ಇರುವಾಗ ನಿರ್ವಂಚನೆಯಿಂದ ಬಾಳುವೆ ಮಾಡುವ ನೇಮ. ಮಾತನಾಡಿ ಆಡಿದ ಮಾತಿಗೆ ತಪ್ಪದಿರುವುದೇ ಮಹಾನೇಮ. ಆಡಿದ ಮಾತಿಗೆ ತಪ್ಪದಿರುವಂಥದ್ದೇ ಮಹಾನೇಮ. ಕೂಡಲ ಸಂಗಮ ದೇವ ಎಂದು ಗುರು ಬಸವಣ್ಣನವರು ಈ ವಚನದಲ್ಲಿ ಅರ್ಥಪೂರ್ಣವಾಗಿ ಹೇಳಿದ್ದಾರೆ. ಮತ್ತೊಮ್ಮೆ ಈ ವಚನವನ್ನ ನೋಡೋದಾದ್ರೆ: ತಂದುದ ಕೈಗೊಳ್ಳಬಲ್ಲರೆ ನೇಮ, ಇದ್ದುದ ವಂಚನೆ ಮಾಡದಿದ್ದರೆ ಅದುವೇ ನೇಮ, ನಡೆದು ತಪ್ಪದಿದ್ದರೆ ಅದುವೇ ನೇಮ, ನುಡಿಯ ಹುಸಿಯದಿದ್ದರೆ ಅದುವೇ ನೇಮ. ಕೂಡಲ ಸಂಗಮ ದೇವ. ಎಲ್ಲರಿಗೂ ಕೂಡ ಶರಣು ಶರಣಾರ್ಥಿಗಳು.